ಜೈ ಹಿಂದ್ ಸ್ನೇಹಿತರೆ, ತಾವೆಲ್ಲರೂ ಕೂಡ 2026ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಿ. ಇದೇ ಆಗಸ್ಟ್ 2ನೇ ತಾರೀಕು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಸೋದಕ್ಕೆ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿದೆ. ಸೊ ಇವತ್ತಿನ ಸೆಷನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿ ನಡೆಸೋರಿಗೆ ಒಂದು ರಾಮಬಾಣದಂತ ಸೆಷನ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಸೆಷನ್ ನಲ್ಲಿ 100 ಪ್ರಶ್ನೆಗಳನ್ನ ಒಳಗೊಂಡಂತ ಒಂದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ತಗೊಂಡು ಬಂದಿದ್ದೀವಿ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ನಿಮಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯ ರೂಪುರೇಷೆ, ಯಾವ ಏರಿಯಾ ಕವರ್ ಆಗುತ್ತೆ, ಕ್ಲಿಷ್ಟತೆಯ ಮಟ್ಟ ಯಾವ ರೀತಿ ಇರುತ್ತೆ ಅನ್ನೋದೊಂದು ಅರ್ಥ ಆಗುತ್ತೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಕರ್ನಾಟಕದಲ್ಲಿ ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕ. ಇದು ಯಾವುದರ ಒಂದು ಸಂಯೋಜನೆಯಾಗಿದೆ? ಬೋರ್ಡೆಕ್ಸ್ ಮಿಕ್ಸ್ಚರ್, ಅ ಕಾಮನ್ಲಿ ಯೂಸ್ಡ್ ಫಂಗಿಸೈಡ್ ಇನ್ ಕೋಸ್ಟಲ್ ಕರ್ನಾಟಕ, ಇಸ್ ಅ ಕಾಂಬಿನೇಷನ್ ಆಫ್. ಮಿಶ್ರಣ ಯಾವುದು ಇದರದ್ದು ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಫರ್ ಸಲ್ಫೇಟ್, ಸುಣ್ಣ ಮತ್ತು ನೀರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ, ಹಲ್ಮಿಡಿ ಶಾಸನ ಇದೆಯಲ್ಲ, ಇದು ಎಲ್ಲಿ ಕಂಡು ಹಿಡಿಯಲಾಯಿತು ಅಥವಾ ಎಲ್ಲಿ ಕಂಡು ಬಂದಿತು ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಎ, ಹಾಸನ. ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ. ಸೊ ಇದನ್ನ ರಚನೆ ಮಾಡಿದ್ಯಾರು? ಕದಂಬರ ಕಾಕುತ್ಸವರ್ಮ. ಯಾವಾಗ ದೊರೀತು? ಕ್ರಿಸ್ತಶಕ. ಯಾವಾಗ ದೊರೀತು ಮೀನ್ಸ್ ಯಾವ ಕಾಲಘಟ್ಟದ್ದು ಅಂದ್ರೆ ಕ್ರಿಸ್ತಶಕ 450ರದ್ದು. ಸೊ ಇದು ಕರ್ನಾಟಕದ ಕನ್ನಡ ಭಾಷೆಯ ಅತ್ಯಂತ ಹಳೆಯ ಶಾಸನ ಅಂತೇಳಿ ಹೇಳ್ತಾರೆ. ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮವಾಗಿ ಜೋಡಿಸಿ. ಅರೇಂಜ್ ದ ಫಾಲೋವಿಂಗ್ ಇವೆಂಟ್ಸ್ ಇನ್ ಕ್ರೋನಾಲಾಜಿಕಲ್ ಆರ್ಡರ್. ಅಂದ್ರೆ ಓಲ್ಡೆಸ್ಟ್ ಫಸ್ಟ್, ಪುರಾತನವಾಗಿದ್ದು ಮೊದಲು ಅಂತ, ಹಳೆಯದು ಮೊದಲು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, 4, 3, 2, 1. ಅಂದ್ರೆ ಉಲ್ಟಾ ಇದೆ. ಮೊದಲು ಸ್ವದೇಶಿ ಚಳುವಳಿ, ಅನಂತರ ಖಿಲಾಫತ್ ಚಳುವಳಿ, ಇದು ಕೇರಳದಲ್ಲಾಗತ್ತೆ. ಅನಂತರ ದಂಡಿ ಮಾರ್ಚ್, ಉಪ್ಪಿನ ಸತ್ಯಾಗ್ರಹ, ಕೊನೆಯಲ್ಲಿ ಭಾರತ ಬಿಟ್ಟು ತೊಲಗಿ. ಈ ರೀತಿಯಾಗಿ ಕಾಲಾನುಕ್ರಮವಾಗಿ ಮೊದಲು ಸ್ವದೇಶಿ ಚಳವಳಿ, ನಂತರ ಖಿಲಾಫತ್ ಮೂವ್ಮೆಂಟ್, ನಂತರ ದಂಡಿ ಮಾರ್ಚ್, ನಂತರ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆಯುತ್ತೆ. ಡ್ಯಾಶ್ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ. ಅಂದ್ರೆ ಯಾವ ಒಂದು ಜಿಲ್ಲೆಯಲ್ಲಿರುವಂತಹ ಹಳ್ಳಿ, ಕಿನ್ನಾಳ ಎನ್ನುವಂಥ ಹಳ್ಳಿಯಿಂದ ಕಿನ್ನಾಳ ಕಲೆ ಅಂತೇಳಿ ಅದನ್ನು ಗುರುತಿಸಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕೊಪ್ಪಳ ಜಿಲ್ಲೆಯ ಕಿನ್ನಾಳ. ಕೊಪ್ಪಳ ಜಿಲ್ಲೆಯಲ್ಲಿರುವಂಥದ್ದು ಇದು. ಕೊಪ್ಪಳ ಜಿಲ್ಲೆಯ ಕಿನ್ನಾಳದ ಒಂದು ಹಳ್ಳಿಯಲ್ಲಿರುವಂಥ ಒಂದು ವಿಶಿಷ್ಟವಾದ ಕಲೆ ಇದು, ಕಿನ್ನಾಳ ಕಲೆ. ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು? ಸರಿ ಉತ್ತರ ಆಪ್ಷನ್ ಸಿ, ಕೋಟಾ ಶಿವರಾಮ್ ಕಾರಂತ್. ಇವರನ್ನ ಕಡಲ ತೀರದ ಭಾರ್ಗವ ಅಂತ ಕೂಡ ಕರೀತಾರೆ. ಕಡಲ ತೀರದ ಭಾರ್ಗವ. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಇವರು ಕೂಡ ಒಬ್ರು. ಮೂಕಜ್ಜಿಯ ಕನಸು ಎನ್ನುವಂಥ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗತ್ತೆ. ಸೊ ಮರಳಿ ಮಣ್ಣಿಗೆ ಎನ್ನುವಂಥ ಕೃತಿ ಕೂಡ ಬರೆದಿದ್ದು ಕೋಟಾ ಶಿವರಾಮ್ ಕಾರಂತರು. ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತೆ? ಸರಿ ಉತ್ತರ ಆಪ್ಷನ್ ಡಿ, ಹೊನ್ನಾವರದ ಮೂಲಕ ಹರಿಯುತ್ತೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಸಮೀಪ ಇದು ಹರಿಯುತ್ತೆ. ಇದರ ಉಗಮ ಸ್ಥಾನ ಎಲ್ಲಿ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಉಗಮ ಸ್ಥಾನ. ಇದರ ವಿಶೇಷತೆ ಏನು ಕೇಳಿದ್ರೆ ಇದು ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಅನ್ನು ಸೃಷ್ಟಿ ಮಾಡಿದೆ ಶರಾವತಿ ನದಿ. ಕೊಂಕಣ್ ರೈಲ್ವೆ ನೆಟ್ವರ್ಕ್ ಜಾಲ ಯಾವುದರ ಮೂಲಕ ಹಾದು ಹೋಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಕಾರವಾರ. ಕೊಂಕಣ್ ರೈಲ್ವೆ ನೆಟ್ವರ್ಕ್ ಪಾಸಸ್ ಥ್ರೂ ಕಾರವಾರ. ಅಪ್ಪೆಮಿಡಿ ಎಂಬುದು ಯಾವುದರ ಒಂದು ಸ್ಥಳೀಯ ವಿಧವಾಗಿದೆ? ಸರಿ ಉತ್ತರ ಮಾವು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ಇದನ್ನ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಿಡಿ ಉಪ್ಪಿನಕಾಯಿ ಹಾಕೋದಕ್ಕೆ ಬಳಸ್ತಾರೆ. ಉಪ್ಪಿನಕಾಯಿಗೆ ವಿಶೇಷವಾದ ಒಂದು ಘಮವನ್ನು ಹೊಂದಿರುವಂತ ಒಂದು ಮಾವಿನ ತಳಿ ಇದು. ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಸರಿ ಉತ್ತರ ಆಪ್ಷನ್ ಸಿ, ಸೂರತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅಥವಾ ತಪ್ಪಾಗಿದೆ ಅಂತ? ಸರಿ ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಗಡಿ ರೇಖೆಯನ್ನು ಡ್ಯುರಾಂಡ್ ಲೈನ್ ಅಂತ ಕರೀತಾರೆ. ಇದು ತಪ್ಪಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಲೈನ್ ರಾಟ್ಕ್ಲಿಫ್ ಲೈನ್, ಭಾರತ ಮತ್ತು ಚೀನಾ ನಡುವಿನ ಲೈನ್ ಮ್ಯಾಕ್ಮೋಹನ್ ಲೈನ್.
ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಡ್ಯೂರಾಂಡ್ ಲೈನ್ ಇರುವಂಥದ್ದು, ನೋಟ್ ಮಾಡ್ಕೊಳ್ಳಿ. ಸೊ ಇದು ತಪ್ಪಾಗಿದೆ. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಲ್ಲು ಅರ್ಜುನ್. ಸಿನಿಮಾ ಯಾವುದು? ಪುಷ್ಪ. ಸ್ನೇಹಿತರೆ, ಈ ಫಿಲ್ಮ್ ಫೆಸ್ಟಿವಲ್ನ 2026 ಅಥವಾ 25ನ ಪ್ರಶ್ನೆಗಳು ಬರಬಹುದು, ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನವರಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ರು? ಸರಿಯಾದ ಉತ್ತರ ಆಪ್ಷನ್ ಸಿ, KM ಕಾರಿಯಪ್ಪ. ಕೊಡಗಿನ ಕಾರಿಯಪ್ಪ ಭಾರತದ ಸೈನ್ಯದ ಫೀಲ್ಡ್ ಮಾರ್ಷಲ್ ಆಗಿದ್ರು. ಹಸಿರು ಮನೆ ಅಥವಾ ಗ್ರೀನ್ ಹೌಸ್ ಅನಿಲ ಅಂತ ನಾವು ಕರಿತೀವಲ್ಲ, ಮೀಥೇನ್, ಇದರ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಕಿ. ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತೆ? RNP, OKM, LHJ, ಮುಂದಿನ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, IEG. ಸ್ನೇಹಿತರೆ, ಈ ಪ್ರಶ್ನೆ ಅಕ್ಷರ ಸರಣಿಯಲ್ಲಿ ಬರುತ್ತೆ. ಪದ ಸರಣಿ, ಅಕ್ಷರ ಸರಣಿ, ಸಂಖ್ಯಾ ಸರಣಿ ಈ ರೀತಿ ಇರುತ್ತೆ. ಸೊ ಮೆಂಟಲ್ ಎಬಿಲಿಟಿಯ ಅಕ್ಷರ ಸರಣಿಯಲ್ಲಿ ಈ ರೀತಿಯ ಲೆಕ್ಕಗಳು ಬರ್ತವೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ 33 ಲೆಸನ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಖುದ್ದಾಗಿ ನಾನೇ ಬೋರ್ಡ್ ಎದುರುಗಡೆ ನಿಂತು ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂಥದ್ದು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಕನ್ನಡದ ಪ್ರಸಿದ್ಧ ಪುಸ್ತಕಗಳನ್ನು ಒಂದು ಮಾದರಿಯನ್ನಾಗಿಟ್ಕೊಂಡು ಈ ಒಂದು ಪ್ಲೇ ಲಿಸ್ಟ್ನ ರೆಡಿ ಮಾಡಲಾಗಿದೆ. ಅದರ ಜೊತೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ರಿಲೇಟೆಡ್ ಆಗಿರುವಂತಹ ಟಾಪಿಕ್ ಆಗಿರೋದ್ರಿಂದ ಇವತ್ತಿನ ಕಾಲಘಟ್ಟಕ್ಕೆ ಅಂದರೆ 2026ಅಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಟೆಂಡ್ ಆಗ್ತಿದ್ದೀವಿ ಅಂದರೆ, ಎಕ್ಸಾಮ್ ಬರಿತೀವಿ ಅಂದರೆ, ನಾವು PSI ಲೆವೆಲ್ಗೆ ಮೆಂಟಲ್ ಎಬಿಲಿಟಿ ರೆಡಿ ಆಗಿರ್ಬೇಕು ಅಂತೇಳಿ. ಸೊ ಈ ಸರಣಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ನೋ ಡೌಟ್ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಇದೆ, 33 ಪಾಠಗಳಿದೆ. ಸೊ ಈ ರೀತಿಯ ಈ ಮಾದರಿ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ. ಕೆಳಗಿನವರಲ್ಲಿ ಯಾವುದರೂ ಆಧಾರ್ ಸಂಬಂಧವಾಗಿ ಉಚಿತವಲ್ಲ ಅಂದರೆ ಸರಿಯಲ್ಲ ಅಂತ, ಆಧಾರ್ಗೆ ರಿಲೇಟೆಡ್ ಆಗಿ ಯಾವ್ದು ಸರಿಯಲ್ಲ ಅಂತ. ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದು ಕೂಡ ಅಲ್ಲ. ಆಧಾರ್ ಸಂಖ್ಯೆಯಲ್ಲಿ 12 ಸಂಖ್ಯೆ ಇರುತ್ತೆ, ತಪ್ಪು. UIDನ ಮೊದಲು ಭಾರತ ಸರ್ಕಾರದಿಂದ 2009ರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು, ತಪ್ಪು. UIDನ ಮೊದಲ ಅಧ್ಯಕ್ಷರು ನಂದನ್ ನೀಲೇಕಣಿ, ದಿಸ್ ಇಸ್ ಆಲ್ಸೋ ರಾಂಗ್. ಈ ಕೆಳಗಿನ ಯಾವುದರಿಂದ ಕೋಮುವಾದ ನಿಗ್ರಹಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವುದರಿಂದ. ಅಂದರೆ ಮಕ್ಕಳಿಗೆ ಲೌಕಿಕ ಶಿಕ್ಷಣ ಕೊಡೋದ್ರಿಂದ, ಆರೋಗ್ಯಕರ ಮಾಧ್ಯಮ ಪರಿಸರ ಬೆಳೆಸೋದ್ರಿಂದ ಮತ್ತು ಉತ್ತಮ ಕಾನೂನು ವ್ಯವಸ್ಥೆ ಕಾಪಾಡೋದ್ರಿಂದ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿ ಅಲ್ಲದೆ ಇರೋದನ್ನು ಆರಿಸಿ ಅಂತ ಹೇಳ್ತಾರೆ. ಯಾವುದು ರಾಂಗ್ ಇದೆ ಅಂತ. ರೈಟ್ ಆನ್ಸರ್ ಇಸ್ ಇವುಗಳಲ್ಲಿ ಯಾವುದೂ ಅಲ್ಲ, ಅಂದರೆ ಎಲ್ಲ ಸರಿ ಇದೆ ಅಂತ. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣಿದೆ, ಸರಿ. ಕರಾವಳಿ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತಿದೆ, ಸರಿ. ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಇದೆ. ದಿನೇಶ್ ಇದನ್ನಲ್ಲ, ಆತ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕು ತೋರಿಸುತ್ತೆ. ಸೊ ರಾತ್ರಿ 9:30 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತೆ? ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಪಶ್ಚಿಮ ದಿಕ್ಕನ್ನು ತೋರಿಸುತ್ತೆ. ಸರಿಯಾಗಿದ್ದನ್ನ ಆಯ್ಕೆ ಮಾಡಿ. ಬೇರೆ ಬೇರೆ ರೆವಲ್ಯೂಷನ್ಗಳು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಥಿಂಗ್ಸ್ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸುವರ್ಣ ಕ್ರಾಂತಿ ಅಥವಾ ಗೋಲ್ಡನ್ ರೆವಲ್ಯೂಷನ್ ತೋಟಗಾರಿಕಾ ವಲಯಕ್ಕೆ ಸಂಬಂಧಿಸಿದೆ. ಶ್ವೇತ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಕಾಗದ ಅಂತಿದೆ, ತಪ್ಪು. ನೀಲಿ ಕ್ರಾಂತಿ ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಅಂತರಿಕ್ಷ ಯಾನ ಅಂತಿದೆ, ತಪ್ಪಾಗಿದೆ. ಹಸಿರು ಕ್ರಾಂತಿ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಿದ್ದು, ಕೃಷಿ ಕ್ರಾಂತಿ ಇದು ಅರಣ್ಯ ಅಂತಿದೆ, ತಪ್ಪು. ಸೊ ರೈಟ್ ಆನ್ಸರ್ ಯಾವುದು? ಸುವರ್ಣ ಕ್ರಾಂತಿ ಅಥವಾ ಗೋಲ್ಡನ್ ರೆವಲ್ಯೂಷನ್ ತೋಟಗಾರಿಕಾ ವಲಯ. ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಕೆಳಗಿನ ಯಾವುದು ಅಮೈನೋ ಆಮ್ಲದಿಂದ ಮಾಡಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಸಾರಜನಕ ಆಹಾರ ಪದಾರ್ಥ ಪ್ರೋಟೀನ್, ಇದು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ. ಯಾವುದು ರಾಂಗ್ ಇದೆ ಅಂತೇಳಿ, ಅಂದರೆ ಪರಮಾಣು ವಿದ್ಯುತ್ ಸ್ಥಾವರಗಳು ಅದರ ಪ್ಲೇಸ್ ಕೊಟ್ಟಿದ್ದಾರೆ, ರಾಂಗ್ ಆಗಿರೋದು ಯಾವುದು ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೈಗಾ ಇದೆಯಲ್ಲ, ಇದು ಕೇರಳದಲ್ಲಿದೆ ಅಂತ ಹೇಳಿದ್ದಾರೆ, ತಪ್ಪು. ಯಾಕಂದ್ರೆ ಇದು ಕೈಗಾ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ ಇನ್ಫೆಕ್ಷಿಯಸ್ ಡಿಸೀಸ್? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಿಸಲ್ಸ್ ಅಥವಾ ದಡಾರ.
ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಯಾವುದರಿಂದ ಒದಗಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯದಿಂದ. ಶುದ್ಧ ಚಿನ್ನದ ಬಗ್ಗೆ ಕೆಳಗಿನ ಹೇಳಿಕೆಯಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ನೋಡಿ, ಯಾವುದು 24 ಕ್ಯಾರೆಟ್ ಅಂತ ಕರೀತಾರೆ ಶುದ್ಧ ಚಿನ್ನವನ್ನ. ಆಭರಣ ತಯಾರಿಸಲು ಇದು ಸೂಕ್ತ ಅಲ್ಲ, ಯಾಕಂದ್ರೆ 22 ಕ್ಯಾರೆಟ್ರಲ್ಲಿ ಸಾಮಾನ್ಯವಾಗಿ ಆಭರಣ ತಯಾರಿಸ್ತಾರೆ. ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ಲೋಹದೊಂದಿಗೆ ಮಿಶ್ರ ಲೋಹ ಮಾಡಲಾಗುತ್ತೆ. ಸೊ ಇದು ರೈಟ್ ಆನ್ಸರ್, ಎಲ್ಲವೂ ಕೂಡ ಸರಿ ಇದೆ. ಕ್ರಿಮಿಯನ್ ಪರ್ಯಾಯ ದ್ವೀಪವು ಯಾವುದರಿಂದ ಆವೃತವಾಗಿದೆ? ಯಾವ ಸಮುದ್ರದಿಂದ ಈ ಒಂದು ಪರ್ಯಾಯ ದ್ವೀಪ ಆವೃತವಾಗಿರುವಂಥದ್ದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬ್ಲ್ಯಾಕ್ ಸಿ. ಬ್ಲೇಕ್ ಅಲ್ಲ, ಇದು ಬ್ಲ್ಯಾಕ್ ಸಿ. ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಹುದು, ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಕ್ ಆಗಲ್ಲ. ಹಾಗಾದ್ರೆ ಅವನಿಗೆ ಯಾವ ದೃಷ್ಟಿ ದೋಷ ಇದೆ? ಸರಿ ಉತ್ತರ ಆಪ್ಷನ್ ಬಿ, ಹೈಪರ್ ಮೆಟ್ರೋಫಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನ ಅಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಮ್ಮಿಲನ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ. ಅಂದ್ರೆ ಯಾವ ಪಾರ್ಟ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವಿಭಾಗ 9 ಪಂಚಾಯಿತಿಗಳಿಗೆ ಸಂಬಂಧಪಟ್ಟಿದೆ. ಸರಿಯಾಗಿದೆ ಇದು. ವಿದ್ಯುತ್ ಪ್ರವಾಹದ SI ಘಟಕ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಂಪಿಯರ್. ಈ ಕೆಳಗಿನ ಯಾವುದು ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಿಜೋರಾಂ. 2024 ಬೇಸಿಗೆ ಒಲಿಂಪಿಕ್ ಎಲ್ಲಿ ನಡೆಯಿತು? ಓಲ್ಡ್ ಕ್ವಶನ್ ಇದು. ರೈಟ್ ಆನ್ಸರ್ ಇಸ್ ಪ್ಯಾರಿಸ್. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹವೇಲಿ, ಡಿಯು ಮತ್ತು ಡಾಮನ್ಗಳ ಆಡಳಿತಾತ್ಮಕ ರಾಜಧಾನಿ, ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಮನ್. ಕೆಳಗಿನವುಗಳಲ್ಲಿ ಅವು ಯಾವುದು ಆಹಾರದಲ್ಲಿನ ಕಲಬೇರಿಕೆಗಳನ್ನು ಪತ್ತೆ ಹಚ್ಚುವ ವಿಧಾನ ಅಲ್ಲ? ಸರಿ ಉತ್ತರ ಆಪ್ಷನ್ ಡಿ, ಅಲ್ಲ. ನೋಡಿ, ಯಾವುದು ಚಿಕೋರಿಯೊಂದಿಗೆ ಕಲಬೇರಿಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತೆ. ದಿಸ್ ಇಸ್ ರಾಂಗ್. ಉಳಿದೆಲ್ಲ ಸರಿ ಇದೆ. ಬೆಂಗಳೂರು ನಗರ ಯಾವ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1963. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯ ಪುರಾತನ ಪುರಾತತ್ವ ಸ್ಥಳವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಳ್ಳಾರಿ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿರುವ ಸಂಗನಕಲ್ಲು. ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು? ಸಮಕಾಲೀನ ಪಟ್ಟಿ ಮೀನ್ಸ್ ಇಲ್ಲಿ ಕನ್ಕರೆಂಟ್ ಲಿಸ್ಟ್ ಅಂತ, ಅಂದ್ರೆ ಸಮವರ್ತಿ ಪಟ್ಟಿ ಅಂತೇಳಿ. ಸೊ ಕಾನೂನು ಯಾರು ಮಾಡಬಹುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎ ಮತ್ತು ಬಿ ಎರಡು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಯಾವುದಕ್ಕೆ ಸಂಬಂಧಿಸಿದ ಶಬ್ದವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆರ್ಥಿಕತೆ, ಎಕನಾಮಿಕ್ ಸಂಬಂಧಪಟ್ಟಿದ್ದು. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ, GDP. ಇಲ್ಲಿ GNP ಕೇಳಿದರೆ. IR20 ಜಯ ಮತ್ತು ರತ್ನ ಯಾವುದರ ವಿಧಗಳಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಇ, ಅಕ್ಕಿಯ ಅಥವಾ ಭತ್ತದ ಒಂದು ವಿಧಗಳಾಗಿವೆ. ಅಕ್ಕಿ ಮೀನ್ಸ್ ಭತ್ತ ಅಂತಲೇ ಅರ್ಥ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನ ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹೀಲಿಯಂ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಯಾಸೋವರಿಗಳು, ಡೋಡೋ ಮತ್ತು ರಿಯಾ ಇವುಗಳು ಯಾವುದರ ಉದಾಹರಣೆಗಳಾಗಿವೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹಾರಲಾಗದ ಪಕ್ಷಿಗಳಿವು. ಕ್ಯಾಸೋವರಿ ಇರ್ಬೋದು, ಡೋಡೋ ಇರ್ಬೋದು, ರಿಯಾ ಇರ್ಬೋದು, ಹಾರಕ್ಕೆ ಆಗದಿರುವಂತಹ ಪಕ್ಷಿಗಳಾಗಿವೆ. ಕೆಳಗಿನವುಗಳಲ್ಲಿ ಯಾವುದು UNEP ಇದರ ಪೂರ್ಣ ರೂಪ? ಯುನೈಟೆಡ್ ನೇಷನ್ಸ್ ಏನಂತ ಕೇಳುತ್ತೆ, ಮುಂದಿನ ಏನು? ಸರಿ ಉತ್ತರ ಆಪ್ಷನ್ ಸಿ, ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸರಿಯಾಗದೇ ಇರೋದನ್ನ ಆಯ್ಕೆ ಮಾಡಿ ಅಂತಾರೆ. ಸರಿಯಾದ ಉತ್ತರ ಏನು ಕೇಳಿದ್ರೆ ಆಪ್ಷನ್ ಡಿ. ಇದಕ್ಕೆ ನೋಡಿ,
ಸರಿ ಆಗದೆ ಇರೋದೇನು ಕೇಳಿದ್ರೆ ಯಾವುದೂ ಕೂಡ ಅಲ್ಲ, ಅಂದರೆ ಎಲ್ಲದೂ ಕೂಡ ಸರಿ ಇದೆ ಅಂತ. ತರಕಾರಿ ಪದಾರ್ಥಗಳನ್ನ ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಉಷ್ಣ ಕ್ಷೇಪಕ ಪ್ರತಿಕ್ರಿಯೆ. ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಾರಜನಕ. ಹೈಯೆಸ್ಟ್ ಕ್ವಾಂಟಿಟಿ ಇದೆ ಇದು. ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಅಭಾ ಎನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಎ, ಆರೋಗ್ಯಕ್ಕೆ ಸಂಬಂಧಿಸಿದೆ, ಹೆಲ್ತ್ ರಿಲೇಟೆಡ್ ಆಗಿರುವಂಥದ್ದು. ಆಧುನಿಕ ಆವರ್ತಕ ಕೋಷ್ಟಕ ಯಾವುದನ್ನ ಹೊಂದಿದೆ? ಸರಿ ಉತ್ತರ ಆಪ್ಷನ್ ಎ, ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಕಾಲಂಗಳನ್ನು ಒಳಗೊಂಡಿದೆ. ಕೆಳಗಿನವುಗಳಲ್ಲಿ ಯಾವ ದೇಶವು UNSC ಇದರ ಸದಸ್ಯ ರಾಷ್ಟ್ರವಲ್ಲ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಭಾರತ UNSCಯ ಸದಸ್ಯ ದೇಶ ಅಲ್ಲ. ಕೆಳಗಿನವುಗಳಲ್ಲಿ ಯಾವುದು ತಾಪಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಬಂಧಿಸೋದು. ಇದು ಗ್ಲೋಬಲ್ ವಾರ್ಮಿಂಗ್ ರಿಲೇಟೆಡ್ ಆಗಲ್ಲ ಅಲ್ಲ. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳಿದ್ದಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನೈಸರ್ಗಿಕ ಅನಿಲ. ವಸ್ತು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಎಷ್ಟು ಡಿಗ್ರಿಯಲ್ಲಿ ನಾವು ಎಸೆದ್ರೆ ವೇಗವಾಗಿ ಹೋಗುತ್ತೆ ಅಂತ? ರೈಟ್ ಆನ್ಸರ್ ಇಸ್ 45 ಡಿಗ್ರಿ. ಅಂದರೆ ನಾವು ಈ ರೀತಿ ನಿಂತಿದ್ದೀವಿ ಅಂದರೆ ಈ ಒಂದು ಇದರಲ್ಲಿ ಹೋಗಬೇಕು ಅಂತ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯಾ ಜಲ ಸಂಚಾರ ವ್ಯವಸ್ಥೆಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, NAVIC. ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳೋದಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇರಾಕ್. ಹಣದುಬ್ಬರ ಇಳಿತ ಎಂದರೆ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ. ವಾಟ್ ಈಸ್ ಡಿಫ್ಲೇಷನ್ ಅಂತ ಹೇಳ್ತಾರೆ. ರೈಸ್ ಆನ್ಸರ್ ಇಸ್ ಡಿಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್. ಮೈಚಾಂಗ್ ಚಂಡಮಾರುತ ಕೆಳಗಿನ ಯಾವ ನಗರಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣ ಆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಚೆನ್ನೈನಲ್ಲಿ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3 ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ ಏನಿದೆ ಸ್ಟೇಟ್ಮೆಂಟ್ ಕೇಳಿದ್ರೆ, ಕಪ್ಪು ವಸ್ತು ಬೆಳಕಿನ ಎಲ್ಲಾ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತೆ ಮತ್ತು ಯಾವುದನ್ನ ಪ್ರತಿಬಿಂಬಿಸಲ್ಲ. ರೈಟ್. ಬಿಳಿ ವಸ್ತು ಎಲ್ಲವನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತೆ. ರೈಟ್. ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರಗಳನ್ನ ಹೀರಿಕೊಳ್ಳುತ್ತೆ. ಪ್ರಸರಣ ಅಂದ್ರೆ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಸಂಚಾರ. ಇದೇನಿದು? ಪ್ರಸರಣ. ಡಿಸೆಂಬರ್ 1, 2023 ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಾಂಬ್ ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸಿವೆ? ಹಳೆಯ ಕ್ವಶನ್ ಇದ್ದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಶಾಲೆಗಳು. ಡೆಂಗ್ಯೂ ವೈರಸ್ ಯಾವುದರ ಮೂಲಕ ಹರಡುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೊಳ್ಳೆ ಮೂಲಕ ಹರಡುತ್ತೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮುಳ್ಳಯ್ಯನಗಿರಿ. ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ? TNT, RDX, HMX, ಅಮೋನಿಯಂ ಕಾರ್ಬೋನೇಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಅಮೋನಿಯಂ ಕಾರ್ಬೋನೇಟ್. ಇದು ಸ್ಫೋಟಕ ವಸ್ತು ಅಲ್ಲ. ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಭಡ್ಲಾ ಸೋಲಾರ್ ಪಾರ್ಕ್ ಇಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರಾಜಸ್ಥಾನ್ ನಲ್ಲಿ ಇರುವಂತದ್ದು. ರಾಜಸ್ಥಾನ್. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತೆ? ಅಂದ್ರೆ ಎಲೆಗಳಿಂದ ಸಂತಾನೋತ್ಪತ್ತಿ ಆಗತ್ತೆ ಅಂತ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬ್ರಯೋಫಿಲಮ್. ಪ್ರೋಬಯೋಟಿಕ್ ಅಂದ್ರೆ ಏನು? ಸೊ ಪ್ರೋಬಯೋಟಿಕ್ ಅಂದ್ರೆ ಆಪ್ಷನ್ ಸಿ, ಸೂಕ್ಷ್ಮ ಜೀವಿಗಳು. ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ತುಂಗಭದ್ರಾ ನದಿಯ ಮೇಲೆ
ಪಂಪಾಸಾಗರ ಎನ್ನುವಂಥ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜನೆ ಮಾಡುತ್ತೆ, ಆ ಕಾರಣಕ್ಕೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಲಾಸ್ಟರಿಂದ ತಯಾರಿಸಿದ ಹೊದಿಕೆಯನ್ನು ಯಾವುದರಿಂದ ತಯಾರಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಜಿಪ್ಸಮ್ ಅಥವಾ ಬಿಳಿ ಶಿಲೆ ಅಂತ ಸೀಮೆ ಸುಣ್ಣದಿಂದ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಇದನ್ನು ಕರಿತೀವಿ. ಇದರಿಂದ ವಸ್ತುಗಳನ್ನು ಅಥವಾ ಮೂರ್ತಿಗಳನ್ನು ತಯಾರಿಸಲಾಗುತ್ತೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸರಿ ಕೇಳಿದ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೇಧಾ ಪಾಟ್ಕರ್. ಆಲೂಗಡ್ಡೆ ಚಿಪ್ಸ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳು ಸಾರ್ವಜನಿಕದಿಂದ ಯಾಕೆ ತುಂಬುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಯುತ್ತೆ, ಹಾಗಾಗಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಆಲ್ಟ್ಮನ್ ಯಾವುದರೊಂದಿಗೆ ಸಂಬಂಧಿಸಿದ್ದಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚಾಟ್ GPT. ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮಹಾತ್ಮ ಗಾಂಧೀಜಿ. ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆಯಾಗಿದ್ದು ಯಾರು? ಫಸ್ಟ್ ಫೀಮೇಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಮಾವಿನ ತುಂತುರು ಅಥವಾ ಮ್ಯಾಂಗೋ ಶವರ್ಸ್ ಈ ಮಳೆಯಾಗಿದ್ದು ಯಾವ ಸಮಯದಲ್ಲಿ ಸಂಭವಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮಾರ್ಚ್ ಇಂದ ಮೇ ತಿಂಗಳಲ್ಲಿ ಮ್ಯಾಂಗೋ ಶವರ್ಸ್. ಕೋವಾರೆಂಟದ ಮುಖ್ಯ ಗುರಿ ಏನು? ಏನನ್ನು ತಡೆಗಟ್ಟೋದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ ತಡೆಗಟ್ಟುತ್ತೆ. ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿ ಕಾಯ್ದೆ ಯಾವುದು? ಅಮೆಂಡ್ಮೆಂಟ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 42nd ಅಮೆಂಡ್ಮೆಂಟ್, 42ನೇ ತಿದ್ದುಪಡಿ. ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಯಾವುದರ ಮೂಲಕ ಹೊರಡಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರಾಜ್ಯದ ರಾಜ್ಯಪಾಲರ ಮೂಲಕ. ಸಾಮಾನ್ಯವಾಗಿ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಆಗಿದೆ ಅಂದ್ರೆ ಅದರ ಅರ್ಥ ರಾಜ್ಯಪಾಲರ ಆಳ್ವಿಕೆಯನ್ನ ಮಾಡ್ತಾರೆ ಅಂತಾನೆ ಅರ್ಥ. ರಾಜ್ಯಪಾಲರ ಆಳ್ವಿಕೆ. ಕೆಳಗಿನ ಯಾವ ಪುಸ್ತಕವನ್ನು ಎನ್ ಮೂರ್ತಿರಾಯ್ ಬರೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದೇವರು. ಒಬ್ಬ ಪೊಲೀಸ್ ಅಧಿಕಾರಿ ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರವನ್ನು ಹೊಂದಿದ್ರೆ ಆ ಪೊಲೀಸ್ ಯಾವ ಒಂದು ಹುದ್ದೆ? ರೈಟ್ ಆನ್ಸರ್ ಈಸ್, ಈಸಿ ಇದೆ ಪ್ರಶ್ನೆ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಥವಾ ASI, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಕರ್ನಾಟಕ ಪೊಲೀಸ್ನಲ್ಲಿ CAR ಏನನ್ನ ಸೂಚಿಸುತ್ತೆ? ಪೊಲೀಸಿಗೆ CAR ಅಂದ್ರೆ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿಟಿ ಆರ್ಮ್ಡ್ ರಿಸರ್ವ್ಡ್ ಅಂತ CAR ಅಂದ್ರೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣಾ ಸೇನಾಪಡೆ ಯಾವುದಕ್ಕಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಂಗೆ ಗಲಭೆಗಳನ್ನು ನಿಭಾಯಿಸುವುದಕ್ಕೆ. ಶಾಸಕಾಂಗ ಸಭೆಯಲ್ಲಿ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಏನೆಂದು ಕರೆಯಲಾಗುತ್ತೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಿಲ್ ಅಥವಾ ಕರಡು ಮಸೂದೆ ಅಂತ ಕರೀತಾರೆ. ಮನ್ನಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ. ಮಣ್ಣಿ ಇದರ ತಯಾರಿಕೆ ಒಂದು ವಿಧವಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಿಹಿ ತಿಂಡಿ. ಇದೊಂದು ಬಗೆಯ ಸ್ವೀಟ್ ಇದೆ, ಮಣ್ಣಿ ಅಂತ ಕರೀತಾರೆ. ರಾಜು ಅವನ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೀತಾನೆ. ನಂತರ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್ ನಡೀತಾನೆ. ನಂತರ ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ 6 ಕಿಲೋಮೀಟರ್ ನಡೀತಾನೆ. ಹಾಗಾದರೆ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡಿ? ಇದು 5 ಕಿಲೋಮೀಟ್ರು, ಅನಂತರ 6, ನಂತರ 4, ನಂತರ 6. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದ್ದಾನೆ ಅಂತ. ಸೊ ರೈಟ್ ಆನ್ಸರ್ ಈಸ್, ಸರಿಯಾದ ಉತ್ತರ ಆಪ್ಷನ್ ಬಿ, 4 ಕಿಲೋಮೀಟರ್ ದೂರದಲ್ಲಿದ್ದಾನೆ.
ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ 3 ವರ್ಷ. ಹಿರಿಯವಳಿಗೆ 15 ವರ್ಷ ಆದರೆ ಕಿರಿಯಳ ಏಜ್ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 12 ವರ್ಷ ಓನ್ಲಿ. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 13.13 ಕಿಲೋಮೀಟರ್. ಕೆಳಗಿನ ಉಳಿದ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗೂಗಲ್. ಇದು ಇಂಟರ್ನೆಟ್ ಬ್ರೌಸರ್ ಅಲ್ಲ. ಒಬ್ಬ ಸಹೋದ್ಯೋಗಿಯು ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳನ್ನು ಹೋರಾಡ್ತಿರ್ತಾರೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೆಂಬಲವನ್ನು ನೀಡಿ ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು. ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವು ಏನು ಮಾಡಬೇಕು? ಹಾಗಾದ್ರೆ ಏನು ಮಾಡಬೇಕು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಸಿ, ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡಬೇಕು. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕದ ಮೊದಲ ಭಾರತೀಯ ಮಹಿಳೆ ಅನ್ನುವಂಥ ಹೆಗ್ಗಳಿಕೆ ಯಾರಿಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನೀರಜ್ ಚೋಪ್ರಾ. 2023ರಲ್ಲಿ ಭಾರತ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು? ಸರಿ ಉತ್ತರ ಆಪ್ಷನ್ ಬಿ, G20 ಶೃಂಗಸಭೆ. ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧ ಸಭೆಯಿಂದ ಭಾರತದ ರಾಷ್ಟ್ರಪತಿ ಆಯ್ಕೆ ಮಾಡಲಾಗುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಲೋಕಸಭೆಯ, ರಾಜ್ಯಸಭೆಯ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು. ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಲ್ಲದೂ ಕೂಡ ನೋಡಿ. ಉದ್ಯೋಗ ಸೃಷ್ಟಿ, ಕೌಶಲ್ಯ ಅಭಿವೃದ್ಧಿ, ಉತ್ತಮ ಶಿಕ್ಷಣ, ಆಲ್ ಆರ್ ಕರೆಕ್ಟ್ ಆನ್ಸರ್. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತು ಅದೇ ಪರಿಸ್ಥಿತಿಯಲ್ಲಿರುವ ಮರದ ವಸ್ತುಗಿಂತ ಹೆಚ್ಚು ತಂಪಾಗಿರುತ್ತೆ. ಇದಕ್ಕೆ ಕಾರಣ ಏನು? ಸೈಂಟಿಫಿಕಲ್ ರೀಸನ್ ಏನಕ್ಕೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಸಂವಹನ. ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗುರುತಿಸುತ್ತಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟೋದು. ಸೊ ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮಲ್ಬರಿ ಅಥವಾ ಹಿಪ್ಪು ನೇರಳೆ ಗಿಡ. ನಿಮ್ಮ ರೆಫ್ರಿಜರೇಟರ್ ಅಥವಾ ಫ್ರಿಡ್ಜ್ ಇದರಲ್ಲಿರುವ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬ್ಯಾಕ್ಟೀರಿಯಾ ಅಥವಾ ಅಣುಜೀವಿಗಳ ಉಪಸ್ಥಿತಿ. ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬಾವಲಿ. ಬೇಸಿಕಲಿ ಇದು ನಿಶಾಚರಿ, ರಾತ್ರಿ ಹೊತ್ತು ಮಾತ್ರ ಚಲಿಸುತ್ತೆ ಅಂತ. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಬರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವಿಟಮಿನ್ ಡಿ ಸಿಗುತ್ತೆ. ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದೊಡ್ಡ ಕಣಗಳನ್ನು ಶೋಧಿಸುವಂಥದ್ದು. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತದೆ, ಯಾವುದರ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಡಿಮೆಯಾದ ವಾತಾವರಣದ ಒತ್ತಡ. ಸ್ನೇಹಿತರೆ, 2026ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಮಹತ್ವಪೂರ್ಣವಾದಂತಹ ಮಾಡೆಲ್ ಕ್ವಶನ್ ಪೇಪರ್ ಇದು. ಈ ಮಾದರಿ ಪ್ರಶ್ನೆಗಳನ್ನು ಅನುಸರಿಸಿ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ, ಅರ್ಥಶಾಸ್ತ್ರ, ಈ ರೀತಿ ಚಾಪ್ಟರ್ಗಳು, ಈ ರೀತಿ ಸಿಲೆಬಸ್ ಇರುತ್ತೆ. ಸೊ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಇರ್ಬೋದು, ಭೂಗೋಳ, ಸಂವಿಧಾನ, ವಿಜ್ಞಾನ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಎಲ್ಲ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಆದಷ್ಟು ಬೇಗನೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.